ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 24/6/2025 ಮಂಗಳವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಜೊತೆಗೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ತಜ್ಞರು, ಸರಳ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಚಂಶ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ತಡ ಮಾಡದೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರೂಜಿ ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 24 ಜೂನ್ 2025 ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ ಆಗಿರುವಂಥದ್ದು, ರೋಹಿಣಿ ನಕ್ಷತ್ರ ಅಂತ ಹೇಳ್ತೀವಿ. ಇವತ್ತು ಕರ್ಣ ಬಂದು ವಿಸ್ತೀಕರಣ ಅಂತ. ಸೊ ಈ ಶೂಲ ಯೋಗದ ಒಂದು ಇವತ್ತು ಪಂಚಾಂಗ ಆಗಿರುವಂಥದ್ದು. ವಾರ ಮಂಗಳವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:56 ಸೂರ್ಯೋದಯ ಆಗುವಂಥದ್ದು ಮತ್ತು 6:47 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ವಿಶೇಷವಾಗಿ ನೋಡ್ತಾ ಬಂದ್ರೆ ರಾಹುಕಾಲ ಬಂದು 3:35 ರಾಹುಕಾಲ ಪ್ರಾರಂಭವಾಗುವಂಥದ್ದು, 5:11 ಮುಗಿಯುವಂಥದ್ದು. ಯಮಗಂಡ ಕಾಲ 9:09 10:46. ಗುಳಿಕ ಕಾಲ 12:22 1:51. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:56 12:48 ಅಭಿಜಿತ ಮುಹೂರ್ತ ಆಗಿರುವಂಥದ್ದು ನೋಡ್ತಾ ಹೋಗ್ತೇವೆ. ಗುರೂಜಿ, ಇವತ್ತಿನ ದಿನದ ಮಂಗಳವಾರದ ವಿಶೇಷತೆ ಏನಾದ್ರೂ ಇದೆಯಾ? ಹೇಗೆ? ನೋಡಿ, ಜ್ಯೇಷ್ಠ ಮಾಸದ ಕೊನೆಯ ದಿನ ಅಂತ ಹೇಳ್ತೀವಿ ಇವತ್ತಿನ ಮಂಗಳವಾರ. ಜ್ಯೇಷ್ಠ ಮಾಸದ ಕೊನೆಯ ಮಂಗಳವಾರ. ಯಾವುದೇ ರೀತಿ ವಿಚಾರದಲ್ಲಿ ಕೆಲವೊಂದು ಮುಹೂರ್ತ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಹೊಸ ಕೆಲಸಗಳು ಮಾಡಲಿ, ಅಮಾವಾಸ್ಯೆ ಹಿಂದೆ ಮುಂದೆ ಮಾಡಬಾರ್ದು ಅಂತ. ಕೆಲವೊಂದು ಪಂಚಾಂಗದಲ್ಲಿ ಹಲವಾರು ವಿಚಾರದಲ್ಲಿ ನಮಗೆ ಅಚ್ಚರಿ ಆಗುತ್ತೆ. ಯಾವುದೋ ಒಂದು ಪಂಚಾಂಗದಲ್ಲಿ ಏನೋ ಕೊಟ್ಬಿಟ್ಟಿರ್ತಾರೆ ಮುಹೂರ್ತ, ಹಳ್ಳಿ ಕಡೆ ಗೊತ್ತಾಗೋದಿಲ್ಲ. ಕೆಲವೊಂದು ಆ ಮುಹೂರ್ತ ಸರಿಯಾಗಿರದೆ ಮಾಡಿದಾಗ ಏನಾಗುತ್ತೆ, ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ಮಂಗಳವಾರ ಕಲಹಕಾರಕ ಗ್ರಹ. ಏನಾದ್ರೂ ಮಾತುಕತೆಗಳು, ಲಿಟಿಗೇಷನ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಏನಾದ್ರೂ ಇವತ್ತು ಮಾಡುವಂತ ಕೆಲಸದಲ್ಲಿ ಮುಂದೂಡಿ. ಅಮಾವಾಸ್ಯೆ ಕಳೆದ ನಂತರ ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಕೆಲವೊಬ್ರು ವೀಕ್ಷಕರಲ್ಲಿ ಆತಂಕ ಏನಂದ್ರೆ ಆಷಾಢ ಮಾಸ ಅಷ್ಟೊಂದು ಶುಭವಲ್ಲ ಇದ್ರೆ. ಆ ರೀತಿ ಯಾವುದೇ ಅಲ್ಲ. ಆಷಾಢ ಮಾಸಕ್ಕೂ ಅದರದೇ ಆದ ಮಹತ್ವ ಇದೆ. ಸೊ ಆ ರೀತಿ ಯಾವುದೇ ರೀತಿ ನೆಗೆಟಿವ್ ಇಟ್ಕೊಳ್ಳೋದು ಬೇಡ. ಆದ್ರೆ ಮಂಗಳವಾರ ಸ್ವಲ್ಪ ದಿನ ಮುಂದೂಡಿ ಅಂತ ಒಂದು ನಮ್ಮ ವಾಹಿನಿ ವೀಕ್ಷಕರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಜ್ಯೇಷ್ಠ ಮಾಸದ ಕೊನೆಯ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ನೋಡೋಣ. ಗುರುಜಿ ನೋಡಿ, ಮೇಷರಾಶಿಯವರು ಸ್ವಲ್ಪ ನಿಮ್ಮ ಹೆಂಡತಿಯ ಮತ್ತು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಇವತ್ತಿನ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ಅದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಒತ್ತಡ ಕಮ್ಮಿ ಆಗುತ್ತೆ, ನಿಮ್ಮ ಕೆಲಸದ ಸಮಯ ಕೂಡ ಉಳಿತಾಯ ಆಗುತ್ತೆ. ಅವರಿಂದ ಒಂದು ಉತ್ತಮವಾದ ಸಲಹೆ ಸಿಗುವಂತದ್ದು ಮೇಷರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ವೃಷಭ ರಾಶಿ. ವೃಷಭ ರಾಶಿ, ಸ್ವಲ್ಪ ದ್ವೇಷದ ಭಾವನೆ ನಿಮ್ಗೆ ಇವತ್ತು ದುಬಾರಿ ಅನಿಸ್ಬೋದು. ನಿಮ್ಮ ಸಹನೆ ಕುಂಠಿತಗೊಳಿಸದೇ ಇರೋಂಥ ನಿಮ್ಮ ನಿಷ್ಠೆ ಮತ್ತು ವಿವೇಚನ ಶಕ್ತಿಯಿಂದ ನೀವು ಇವತ್ತಿನ ದಿನ ದೂಡಿದ್ರೆ ನಿಮ್ಮ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಮಿಥುನ ರಾಶಿ. ಮಿಥುನ ರಾಶಿಯವರು ನೋಡಿ, ಸಣ್ಣ ವಿಚಾರ ಯಾವುದೇ ರೀತಿ ಸ್ವಲ್ಪ ಮನಸ್ಸನ್ನ ಕೆಡಿಸಲು ಬಿಡಲೇಬೇಡಿ. ಯಾವುದೇ ನಿಮ್ಮ ಮನೆಯ ಸದಸ್ಯರಿಂದ ನಿಮ್ಮ ಒಂದು ಹಣ ತೆಗೆದುಕೊಂಡಿದ್ರೆ ಯಾವುದೇ ಸಣ್ಣ ಪುಟ್ಟ ವಿಚಾರದಲ್ಲಿ ಅದನ್ನ ಬೇಗ ಹಿಂತಿರುಗಿಸಿ ಮರುಪಾವತಿಸಿ ಬಿಡಿ. ಇಲ್ಲಾಂದ್ರೆ ಏನೋ ಒಂದ್ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ವಿಶೇಷವಾಗಿ ದೈಹಿಕ ಲಾಭಕ್ಕಾಗಿ ಮತ್ತು ಮಾನಸಿಕ ನೆಮ್ಮದಿಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಪ್ರಾರಂಭಿಸಿ ಇವತ್ತಿನ ದಿನ ಶುಭವಾಗುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯವರಿಗೆ ತುಂಬಾ ವಿಶೇಷವಾದ ದಿನ. ಒಂದು ಒಳ್ಳೆ ಉಡುಗೊರೆ ಸಿಗುವಂತ ದಿನ ಅಥವಾ ನೀವೇ ಉಡುಗೊರೆಯನ್ನ ಖರೀದಿಸುವಂತ ಸಾಧ್ಯತೆಗಳು ಇವತ್ತಿನ ದಿನ ಸಿಂಹ ರಾಶಿಯವರಿಗೆ ಇರುವಂತದ್ದು ನೋಡ್ತಾ ಬರ್ತೇವೆ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ನೋಡೋದ್ರ ಮುಂಚೆ ಗುರುಜಿ ನಮ್ಗೆ ಮತ್ತೊಂದು ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ. ಖಂಡಿತ. ಹರಿಹಂತ ಅಂತ ಹೇಳಿ ಇವ್ರ ಹೆಸರು. ಅರಿಹಂತ್. ಓಕೆ, ಅರಿಹಂತ್. ಹೌದು. ಇವರ ಜನ್ಮ ದಿನಾಂಕ 27/6/1996 ಗುರುಜಿ. 27 6ನೇ ತಿಂಗಳು 1996. ಓಕೆ ಗುರುಜಿ, ಇವರ ಜನ್ಮ ಸಮಯ 10:53 AM ಜನ್ಮಸ್ಥಳ ಧಾರವಾಡ. ಇವ್ರು ಕೇಳ್ತಾ ಇದ್ದಾರೆ ಗುರುಜಿ, ಕರಿಯರ್ ಸೆಟಲ್ಮೆಂಟ್ ಅಂಡ್ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ. ಸೊ
ಸೊ ಅರಿಹಂತ್ ಯಾರು ಪ್ರಶ್ನೆ ಕಳಿಸಿದ್ದೀರಾ, ಸೊ ನಿಮ್ಮ ಜಾತಕದ ವಿಚಾರವಾಗಿ ನಾವು ವಿಶ್ಲೇಷಣೆ ಮಾಡುವಾಗ ಹುಟ್ಟಿದ ವಾರ ಮೊದಲೇದಾಗಿ ಗುರುವಾರ ಹುಟ್ಟಿರುವಂಥದ್ದು ಸ್ವಾತಿ ನಕ್ಷತ್ರ, ತುಲಾ ರಾಶಿ ಅಂತ ಹೇಳ್ತೀವಿ. ಸ್ವಾತಿ ನಕ್ಷತ್ರ ಕೆಲವೊಂದು ವಿಚಾರದಲ್ಲಿ ಮಹಾ ನಕ್ಷತ್ರವಾಗಿ ಪರಿಗಣನೆಗೆ ತಗೊಳ್ಳುವಂಥದ್ದು. ಸೊ ಇವ್ರಿಗೆ ಕರಿಯರ್ ಸೆಟಲ್ಮೆಂಟು ಮತ್ತೆ ಫಾರಿನ್ ವಿಸಿಟ್. ಸೊ ನೋಡಿ, ಇವರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಅರಿಹಂತ್ ಅವರಿಗೆ ತುಂಬಾ ಒಂದು ಒಳ್ಳೆ ದಶಾಭುಕ್ತಿಗಳು ಇಲ್ಲಿ ನಡೀತಾ ಇದೆ. ಸೊ ಅಂದ್ರೆ ಶನಿ ಮಹಾದಶೆ ನಡೀತಾ ಇದೆ ಇವರ ಜಾತಕದಲ್ಲಿ. ಸಿಂಹ ಲಗ್ನ, ಶನೇಶ್ವರರು ಇಲ್ಲಿ ಷಷ್ಠಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾರೆ. ಅಂದ್ರೆ ಆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಕೂತಾಗ ಒಂದು ವಿಪರೀತ ರಾಜಯೋಗ ಅಂತ ಸೃಷ್ಟಿಯಾಗುತ್ತೆ. ಸೊ ಈ ವಿಚಾರದಲ್ಲಿ ಕರಿಯರ್ ಸೆಟಲ್ಮೆಂಟ್ಗೆ ದಶಮ ಸ್ಥಾನ ನೋಡ್ತೀವಿ. ಇಲ್ಲಿ ಷಷ್ಠ ಭಾವ ಮತ್ತು ದಶಮ ಭಾವ ಪ್ರಬಲವಾಗಿ ಕೂತ್ಕೊಂಡಿರುವಂಥದ್ದು. ದಶಾಭುಕ್ತಿ ಕೂಡ ಒಂದು ಶನೇಶ್ವರರ ದಶೆ ನಡೀತಾ ಇದೆ. ಆದರೆ ಅದರ ಅಂತರ್ದಶೆ ಸ್ವಲ್ಪ ಸರಿಯಾಗಿಲ್ಲ. ಸೆಪ್ಟೆಂಬರ್ 2025 ಕೂಡ ಅಂತರ್ದಶೆ ಸೂರ್ಯಂದಿರೋದ್ರಿಂದ ಅಷ್ಟೊಂದು ಪ್ರಬಲವಾಗಿಲ್ಲ. ಆದರೆ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ 2025 ಚಂದ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಆ ಟೈಮಲ್ಲಿ ಇವರಿಗೆ ಒಂದು ಕರಿಯರಲ್ಲಿ ಚೇಂಜಸ್ ಸಿಗುತ್ತೆ. ಹೊಸ ಜಾಬ್, ಹೊಸ ಅವಕಾಶಗಳು ಮತ್ತು ಹೊಸದೇನೋ ಒಂದು ಇಂಪ್ರೂವ್ಮೆಂಟ್ ಸಿಗುವಂಥದ್ದು ನೋಡ್ತೀವಿ. ಸೆಟಲ್ಮೆಂಟು ಮತ್ತು ಫಾರಿನ್ ವಿಚಾರವಾಗಿ ಭಾಗ್ಯಾದ ಸ್ಥಾನ 9th ಲಾರ್ಡ್ ತುಂಬ ಪ್ರಬಲವಾಗಿರುತ್ತೆ. ಭಾಗ್ಯಾಧಿಪತಿಯಾದ ಗುರುಗ್ರಹರು ಪಂಚಮ ಭಾವದಲ್ಲೇ ಇರೋದ್ರಿಂದ ತುಂಬ ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಆದರೆ ಮುಂದಿನ ಒಂದು ಫಾರಿನ್ ವಿಚಾರದಲ್ಲಿ 2026 ಮಾರ್ಚ್ ನಂತರ ತುಂಬ ಒಂದು ಒಳ್ಳೆ ಸಮಯ ಇರುವಂಥದ್ದು ಅರಿಹಂತವ್ರೆ. ಸೊ ಆ ವಿಚಾರದಲ್ಲಿ ಇದು ಮಾಡಿ ಈ ವರ್ಷ ಡಿಸೆಂಬರ್ ನಂತರ ಟೈಮ್ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಹರಿಹಂತ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ. ಹಾಗೆ ವೀಕ್ಷಕರೇ, ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕಂದ್ರೆ ನೇರವಾಗಿ ನಮಗೆ ನೇರ ಪ್ರಸಾರಕ್ಕೆ ಕಾಲ್ ಮಾಡಿ ಅಥವಾ ಗುರುಜಿಗಳ ಒಂದು ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ನಾವು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಗುರುಜಿ ಮುಂದುವರಿಸೋಣ. ತುಲಾ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ಗುರುಜಿ? ನೋಡಿ, ತುಲಾರಾಶಿಯವರು ಹಿರಿಯರ ಉತ್ತಮ ಸಲಹೆ ಮತ್ತು ಅವರ ಲಾಭ ಪಡೆಯಲು ಅವರ ಒಂದು ಸಲಹೆ ಸೂಚನೆಗಳನ್ನು ಗಮನಿಸಿ ಮತ್ತು ಇದರಿಂದ ಹೆಚ್ಚಿನ ಸಕಾರಾತ್ಮಕ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಹೇರಳ ಶಕ್ತಿ ಹೊಂದಿರುವಂಥ ದಿನ. ಕೆಲಸದ ಒತ್ತಡ ನಿಮಗೆ ಉದ್ವೇಗಗೊಳ್ಳುವಂತೆ ಮಾಡುತ್ತೆ, ಆದರೂ ದಿನ ಸಮಾಧಾನವಾಗಿ ದುಡುವಂಥ ದಿನ ಆಗಿರುವಂಥದ್ದು ನೋಡ್ತಾ ಬರ್ತೀವಿ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ಧನುರ್ ರಾಶಿ. ನೋಡಿ, ಧನುರಾಶಿಯವರು ಸ್ವಲ್ಪ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಇರಬೇಕು. ಇಲ್ಲಾಂದ್ರೆ ಮೈಗ್ರೇನ್ ರೋಗಗಳು ಮತ್ತೆ ಏನಾದ್ರು ತಲೆನೋವಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇವತ್ತು ಕಾಣಿಸ್ಕೊಳ್ಬಹುದು. ಧನುರ್ ರಾಶಿಯವರ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ವಿಶೇಷವಾಗಿ ಕಾಳಜಿ ವಹಿಸಬೇಕು. ಇಲ್ಲಾಂದ್ರೆ ಸ್ವಲ್ಪ ಏನಾದರೂ ಗಾಯಗೊಳ್ಳುವಂಥದ್ದು, ಕುಳಿತುಕೊಳ್ಳುವಾಗ ವಿಶೇಷವಾಗಿ ಕಾಳಜಿ ವಹಿಸಿ ಅಂತ ಇವತ್ತಿನ ಒಂದು ಸೂಚನೆ ಕೊಡುವಂಥದ್ದು. ಓಕೆ, ಮಕರ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಕುಂಭರಾಶಿ. ಕುಂಭರಾಶಿ ವಿಶೇಷವಾಗಿ ಗರ್ಭಿಣಿಯರು ಕಾಳಜಿ ವಹಿಸುವಂಥ ದಿನ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಇವತ್ತು ಏನಾದರೂ ಗರ್ಭಿಣಿಯರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು ಇವತ್ತಿನ ದಿನ ಭವಿಷ್ಯದಲ್ಲಿ. ಅಂದರೆ ವಿಶೇಷ ಕಾಳಜಿ ವಹಿಸಿ ಮತ್ತು ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡುವುದು, ಅದರಿಂದ ಹಣ ಕಳೆದುಕೊಳ್ಳುವಂಥ ದಿನ ಕುಂಭರಾಶಿಯವರದ್ದಾಗಿರೋದ್ರಿಂದ ಇನ್ವೆಸ್ಟ್ಮೆಂಟು ಶೇರ್ ಮಾರ್ಕೆಟ್ಗೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಇವತ್ತು ಇನ್ವೆಸ್ಟ್ ಮಾಡದಿರದೇ ದಿನ ಒಳ್ಳೆಯದಾಗುವಂಥದ್ದು ಹೇಳ್ತೀವಿ. ಕುಂಭರಾಶಿಯವರು ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರದಿಂದ ಇರಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವರು ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ನಿಮಗೆ ಬಲಿಪಶುವನ್ನು ಮಾಡ್ಬೋದು, ಅದರಿಂದ ವಿಶೇಷವಾಗಿ ನಿಮ್ಮ ಒಂದು ಮಾನಸಿಕ ಸಮತೋಲನ ಕಾಪಾಡಿಕೊಂಡು ದಿನ ದುಡಿದ್ರೆ ದಿನ ನಿಮಗೆ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಇಲ್ಲಿಗೆ ದ್ವಾದಶ ರಾಶಿಗಳ ಅಷ್ಟು ದಿನ ಭವಿಷ್ಯವನ್ನ ನಾವು ಮುಗಿಸಿದೀವಿ. ಹಾಗೆ ಗುರುಜಿ ನಮಗೆ ಮತ್ತೊಂದು ಪ್ರಶ್ನೆ ಬಂದಿದೆ, ವಾಟ್ಸಪ್ ನಲ್ಲಿ ತಗೊಂಡ್ಬಿಡೋಣ. ಇವ್ರ ಹೆಸರು ಹೇಳ್ತಾ ಇದ್ದಾರೆ ಗುರುಜಿ, ನಾರಾಯಣ್ ಅಂತ ಹೇಳಿ. ನಾರಾಯಣ್, ಹೌದು. ಜನ್ಮ ದಿನಾಂಕ ಬಂದು 31/5/2011 ಗುರುಜಿ. 31/5/2011. ಜನ್ಮ ಸಮಯ 3:52 ಬೆಳಗಿನ ಜಾವ, ಅಂದ್ರೆ AM-ಗಳಲ್ಲಿ. ಬೆಂಗಳೂರು ಸ್ಥಳ. ಗುರುಜಿ ಇವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವರ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ನಾರಾಯಣ್ ಒಂದು ಎಜುಕೇಶನ್ ವಿಚಾರವಾಗಿ ಯಾಕೆ ಕೇಳ್ತಾ ಇದ್ದೀರಾ, ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಗುರುವಾರ ಹುಟ್ಟಿರುವಂಥದ್ದು, ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತೆ ಸಿಂಹ ರಾಶಿ ಬರ್ತಾ ಇರುವಂಥದ್ದು. ನೋಡಿ, ಮೇಷ ಲಗ್ನದ ಜಾತಕ. ಎಜುಕೇಶನ್ ವಿಚಾರದಲ್ಲಿ ನಾವು ಚತುರ್ಥ, ಪಂಚಮ ಮತ್ತು ಭಾಗ್ಯಸ್ಥಾನ ನೋಡ್ತಾ ಬರ್ತೀವಿ. ಚತುರ್ಥಾಧಿಪತಿಯಾದ ಚಂದ್ರರು ಇಲ್ಲಿ ತುಂಬಾ ಇವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ, ಪಂಚಮಾಧಿಪತಿ ಸೂರ್ಯ ಕೂಡ ಇವರಿಗೆ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು ಮೇಷ ಲಗ್ನದ ಜಾತಕ. ಅದರ ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ. ಆ ಚಂಚಲತೆನ ಅಂದ್ರೆ ಲೈಕ್ ವೇವರಿನೆಸ್ ಆಫ್ ಮೈಂಡ್, ಕಾಮ್ ಇರಲ್ಲ, ಒಂದ್ ಕಡೆ ಕೂತ್ಕೊಂಡು ಓದಕ್ಕಾಗಲ್ಲ, ಈ ರೀತಿ ಒಂದು ಸ್ವಲ್ಪ ಸಮಸ್ಯೆಗಳು ಕಂಡು ಬರುತ್ತೆ. ಅದರಲ್ಲೂ ವಿಶೇಷವಾಗಿ
ರಾಹು ದಶೆ ನಡೀತಾ ಇರೋದ್ರಿಂದ, ರಾಹು ದಶೆ ಮತ್ತು ರಾಹು ಅಂತರ್ದಶೆ ನಡೀತಾ ಇರೋದ್ರಿಂದ ಈ ಚಂಚಲತೆ ಸುಮಾರು 1 ವರ್ಷದಿಂದ ಇರುವಂಥದ್ದು. ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ಅಂದರೆ ಫೆಬ್ರವರಿ 2026ವರೆಗೂ ಈ ರೀತಿ ಇರುತ್ತೆ. ತದನಂತರ ಗುರು ಅಂತರ್ದಶೆ ಪ್ರಾರಂಭವಾಗೋದ್ರಿಂದ ಅವರ ಒಂದು ಅಂಕಗಳು ತುಂಬ ಚೆನ್ನಾಗಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆದಷ್ಟು ಗುರುವಿಗೆ ಸಂಬಂಧಪಟ್ಟಂಥದ್ದು, ಗುರುವಿಗೆ ಅಂತಂದರೆ ಗುರು ರಾಯರ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಗುರುಗಳ ಒಂದು ಮಂತ್ರ ಅಂದರೆ ಆ ದೇವಸ್ಥಾನದಲ್ಲಿ ಮೂಲ ಮಂತ್ರ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು. ಅಥವಾ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಈಗ ಕೆಲವೊಂದು ಮಕ್ಕಳಿಗೆ ತುಂಬಾ ರೆಮಿಡೀಸ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಕ್ಲೈಂಟ್ ಡಾಟಾಬೇಸ್ ಅಲ್ಲಿ ನಾವು ಹೇಳಿದಾಗ ಕೆಲವೊಬ್ರು ಅಮ್ಮಂದ್ರು ಬಂದು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಯಾವಾಗ್ಲೂ ಸಮಯದ ಅಭಾವ ಇರುತ್ತೆ, ಬೆಳಗ್ಗೆ ಶಾಲೆಗೆ ಬೇಗ ಹೋಗ್ತಾರೆ, ಶಾಲೆ ನಂತರ ಬಂದ ನಂತರ ಸಂಜೆ ಟ್ಯೂಷನ್ಸ್ಗೆ ಹೋಗ್ತಾರೆ. ಅದಕ್ಕೆ ಮಂತ್ರ ಜಪ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಗೋಧೂಳಿ ಸಮಯದಲ್ಲಿ ಮಕ್ಕಳು ಒಂದು ಸ್ಕೂಲಿಂದ ಬಂದ್ಮೇಲೆ ಸಂಜೆ ಒಂದು 5-6 ಗಂಟೆ ಬಿಡುವಿದ್ದಾಗ ಗುರುವಿನ ಮಂತ್ರ ಯಥೇಚ್ಛವಾಗಿ ಓಂ ಬೃಹಸ್ಪತೇ ನಮಃ ಅಂತ 108 ಬಾರಿ ಮಕ್ಕಳನ್ನ ಜಪ ಮಾಡುವಂಥದ್ದು, ಮತ್ತೆ ಉತ್ತರಾಭಿಮುಖ ಅಂದ್ರೆ ನಾರ್ತ್ ಫೇಸಿಂಗ್ ಕೂತ್ಕೊಳ್ಳುವಂಥದ್ದು, ಮತ್ತು ಹೆಚ್ಚು ಇವರು ಒಂದು ಗ್ರೀನ್ ಶೇಡ್ಸ್ನ ಯೂಸ್ ಮಾಡಬೇಕು. ಯಾವ ರೀತಿ? ಉದಾಹರಣೆಗೆ ಮಕ್ಕಳು ಬುಕ್ಕಿನ ಕವರ್ ಆಗ್ತಿದ್ರೆ ಗ್ರೀನ್ ಕವರ್ಸ್ನ ಯೂಸ್ ಮಾಡ್ಬೋದು, ಗ್ರೀನ್ ಸ್ಕೂಲ್ ಬ್ಯಾಗ್ ಯೂಸ್ ಮಾಡ್ಬೋದು, ಅಥವಾ ಗ್ರೀನ್ ವಾಟರ್ ಬಾಟಲ್ ಯೂಸ್ ಮಾಡ್ಬೋದು. ಯಾವುದೇ ಗ್ರೀನ್ ಶೇಡ್ಸ್ ಕೂಡ ಬುಧನ ಒಂದು ಕಾರಕತ್ವ ಜಾಸ್ತಿ ಮಾಡಿ ಅವರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುವಂಥದ್ದು ಮತ್ತು ಆನ್ಸರಿಂಗ್ ಎಬಿಲಿಟಿ ತುಂಬ ಚೆನ್ನಾಗಾಗುವಂಥದ್ದು. ಈ ರೀತಿ ಮಾಡುವಂಥದ್ದು ಇವರಿಗೆ ಒಳ್ಳೇದಾಗುವಂಥದ್ದು. ಯಾರು ನಾರಾಯಣ್ ಕಳಿಸಿದ್ರಲ್ಲ, ಸೊ ಫೆಬ್ರವರಿವರೆಗೂ ಸ್ವಲ್ಪ ಈ ಪರಿಹಾರಗಳು ಮಾಡ್ಕೊಳ್ಳಿ. ಆದ್ರೆ ಸಾಧ್ಯವಾದ್ರೆ ಒಂದು ಪೆಂಡೆಂಟ್ ಅಲ್ಲಿ ಬುಧನ ಒಂದು ಜೆಮ್ ಸ್ಟೋನ್ ಅಂತ ಹೇಳ್ತೀವಿ, ಪಚ್ಚೆ ಅಂತ ಹೇಳ್ತೀವಿ, ಆ ಪಚ್ಚೆನ ಇವರು ಪೆಂಡೆಂಟ್ ಅಲ್ಲಿ ಮಾಡಿ ಹಾಕೊಂಡ್ರೆ ಏನಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೂಡ ಇರುತ್ತೆ, ಒಳ್ಳೆ ಅಂಕಗಳು ಕೂಡ ಬರುತ್ತೆ. ಅದಾದ ನಂತರ ಬರುವಂತ ದಶಾಭುಕ್ತಗಳಲ್ಲಿ ಆಟೋಮೆಟಿಕ್ ಆಗಿ ರಾಹು ಮಹಾದಶೆ, ಗುರು ಅಂತರ್ದಶೆ ಅಂದ್ರೆ ಫೆಬ್ರವರಿ 2026 ನಂತರ ಬರುವಂತದ್ದು. ಆವಾಗ ಇವರಿಗೆ ಸಮಯ ಕೂಡ ಚೆನ್ನಾಗಿದೆ, ಒಳ್ಳೆ ಅಂಕಗಳು ಬರುತ್ತೆ. ಅಲ್ಲಿವರೆಗೂ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಒಂದು ಸ್ಕೋರ್ಸ್ ಆಗುವಂಥದ್ದು ನೋಡ್ತಾ ಇರ್ತೀವಿ. ಮತ್ತೆ ಹೈಯರ್ ಎಜುಕೇಶನ್ ಮತ್ತು ಕಾಲೇಜೇಟ್ ಎಜುಕೇಶನ್ ಸಂಬಂಧಿತವಾಗಿ ಒಳ್ಳೆ ಅವಕಾಶಗಳಿದೆ. ತಾಳ್ಮೆ ಇರಲಿ, ಒಳ್ಳೆಯ ರೀತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ನಾರಾಯಣ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಪರಿಹಾರ ಕ್ರಮವನ್ನ ಸೂಚಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ಬಗ್ಗೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನಾವು ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಏನ್ ಹೇಳುತ್ತೆ, ಅಂದ್ಕೊಂಡಿದ್ದಂತಹ ಕೆಲಸವನ್ನ ಮಾಡೇ ತೀರ್ತಾರ, ಈ ಎಲ್ಲಾ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ತಿಳಿದುಕೊಳ್ಳೋಣ. ಗುರುಜಿ, ಸಿಂಹ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ, ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ಮೊದಲೇದಾಗಿ ಈಗ ಒಂದು ದೊಡ್ಡ ಬದಲಾವಣೆಗಳು ಆಗಿದೆ, ಸಣ್ಣ ಪುಟ್ಟ ಬದಲಾವಣೆಗಳು ಮುಗಿದು ಇರುವಂಥದ್ದು. ಈ ಒಂದು ಹಿಂದಿನ ತಿಂಗಳಲ್ಲಿ ದೊಡ್ಡ ಬದಲಾವಣೆ ಮುಗಿದಿದೆ, ಸಣ್ಣ ಪುಟ್ಟ ಬದಲಾವಣೆ ಈ ಮಾಸದಲ್ಲಿ ಆಗ್ತಾ ಇರುವಂಥದ್ದು, ಅಂದ್ರೆ ವಿಶೇಷವಾಗಿ ಜುಲೈ ಮಾಸದಲ್ಲಿ. ಸೊ ಪ್ರಮುಖವಾಗಿ 2 ಬದಲಾವಣೆ ಇಲ್ಲಿ ನೋಡ್ಬೋದು ಸಿಂಹ ರಾಶಿಯವರ ವಿಚಾರವಾಗಿ. ಮೊದಲೇದಾಗಿ ಒಂದು ಬುಧನ ಬದಲಾವಣೆ ಮತ್ತು ಇನ್ನೊಂದು ನಿಮ್ಮ ರಾಶಾಧಿಪತಿ ರವಿಯ ಬದಲಾವಣೆ ಕೂಡ ಆಗ್ತಿರುವಂಥದ್ದು. ಜುಲೈ 16ನೇ ತಾರೀಕು ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಅಂದ್ರೆ ರಾಶಾಧಿಪತಿ ಲಾಭ ಸ್ಥಾನದಿಂದ ವ್ಯಯ ಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ಮಿತ್ರನ ಮನೆಗೆ ಬರುವುದರಿಂದ ಏನು ತೊಂದರೆ ಇಲ್ಲ, ಅಂದ್ರೆ ಒಳ್ಳೆ ಒಂದು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರಲ್ಲಿ ಕೂಡ ಬುಧನ ಒಂದು ಗೋಚಾರ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತು ಈ ಒಂದು ನಿಮ್ಮ ಒಂದು ರಾಶಿಯ ಜಾತಕಸ್ಥರಿಗೆ 16ನೇ ತಾರೀಕು ನಂತರ ಒಳ್ಳೆ ಫಲಗಳು ಸಿಗುತ್ತೆ. ರಾಶಿಯಾಧಿಪತಿ ವ್ಯಯಸ್ಥಾನಕ್ಕೆ ಬರುವಂತದ್ದು, ಅದರಿಂದ ಏನಾಗ ಮಿತ್ರನ ಸ್ಥಾನ ಇರೋದ್ರಿಂದ ಒಳ್ಳೆ ಪರಿಸ್ಥಿತಿ ನಿರ್ಮಾಣ. ಮತ್ತೆ ಏನಂತೀವಿ, ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂತದ್ದು ಜುಲೈ ಮಾಸದಲ್ಲಿ ಅಂತ ನೋಡ್ತಾ ಬರ್ತೀವಿ. ಅದರಲ್ಲಿ ಏನಂತಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತೀವಿ. ಅವರಿಗೊಂದು ಹಬ್ಬ, ಸಡಗರದ ವಾತಾವರಣ, ಸಾಕ್ಷಾತ್ ಆ ಲಕ್ಷ್ಮೀ ತಾಯಿಯೇ ಮನೆಗೆ ಬಂದಿದ್ದಾಳೆ ಅಂತ ಭಕ್ತಿ ಪ್ರೀತಿಯಿಂದ ಪ್ರತಿ ಶುಕ್ರವಾರದಂದು ಪೂಜೆ ಮಾಡುವಂಥದ್ದು ನೋಡ್ತಾ ಬರ್ತೀವಿ. ಅದರಲ್ಲೂ ವಿಶೇಷವಾಗಿ 4 ಆಷಾಢ ಶುಕ್ರವಾರ ಅಂತ. ಮೊದಲನೇ ಶುಕ್ರವಾರ ಈ ಒಂದು ಜೂನ್ ಮಾಸದಲ್ಲಿ 27ನೇ ತಾರೀಕು ಪ್ರಾರಂಭ ಆಗ್ತಿರುವಂಥದ್ದು. 2ನೇ ಆಷಾಢ ಶುಕ್ರವಾರ ಜುಲೈ 4ನೇ ತಾರೀಕು, ಮತ್ತೆ ಜುಲೈ 11ನೇ ತಾರೀಕು 3ನೇ ಶುಕ್ರವಾರ ಬರುವಂಥದ್ದು. ಜುಲೈ 18ನೇ ತಾರೀಕು 4ನೇ ಶುಕ್ರವಾರ. ಈ 4 ಶುಕ್ರವಾರ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡೋದ್ರಿಂದ ಪ್ರಸನ್ನತೆ ಹೊಂದಿ ತುಂಬಾ ಒಂದು ಅನುಗ್ರಹ, ಲಕ್ಷ್ಮೀ ಅನುಗ್ರಹ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಜುಲೈ 10ನೇ ತಾರೀಕು ವಿಶೇಷವಾಗಿ ಗುರು ಪೂರ್ಣಿಮೆ ಇರುವಂಥದ್ದು, ಗುರುಗಳನ್ನು ನಮಿಸುವಂಥದ್ದು, ಗುರುಗಳನ್ನು ಸ್ಮರಿಸುವಂಥದ್ದು ಬಹಳ ವಿಶೇಷವಾದ ದಿನ ಈ ಪೂರ್ಣಿಮಾ ಅಂತ ನೋಡ್ತಾ ಬರ್ತೀವಿ. ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಸಮಾಪ್ತಿಯಾಗಿ
6 ತಿಂಗಳ ಕಾಲ ದಕ್ಷಿಣಾಯಣ ಪ್ರಾರಂಭವಾಗುವಂಥದ್ದು. ಸಾಮಾನ್ಯವಾಗಿ ದಕ್ಷಿಣಾಯಣ ಸಮಯದಲ್ಲಿ ಅಷ್ಟೊಂದು ಶುಭ ಕಾರ್ಯ ವರ್ಜವಲ್ಲ. ಆದ್ರೂ ಕೂಡ ಏನಂತೀವಿ, ದಕ್ಷಿಣಾಯಣ ಪುಣ್ಯಕಾಲದ ಮುಗಿದ 3 ತಿಂಗಳ ನಂತರ ಒಂದು ಕಾರ್ತಿಕ ಮಾಸದಲ್ಲಿ ಒಳ್ಳೆಯದ ವಿಚಾರದಲ್ಲಿ ನೋಡ್ತಾ ಬರ್ತೀವಿ. 24ನೇ ತಾರೀಕಂದು ಅಮಾವಾಸ್ಯೆ, ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂಥದ್ದು. ಕೆಲವೊಂದು ಸುಮಂಗಲಿಯರು ಒಳ್ಳೆಯ ಒಂದು ಗಂಡನ ದೀರ್ಘ ಆಯುಷ್ಯಕ್ಕೆ ಈ ವ್ರತವನ್ನು ಮಾಡ್ತಾ ಬರ್ತಾರೆ. ಜುಲೈ ತಿಂಗಳ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಪ್ರಾರಂಭವಾಗೋದ್ರಿಂದ ಹಬ್ಬಗಳ ಸರಮಾಲೆನೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಜುಲೈ 29ನೇ ತಾರೀಕು, ಜುಲೈ 28ಕ್ಕೆ ಒಂದು ನಾಗ ಚತುರ್ಥಿ ಅಂತ ಹೇಳ್ತೀವಿ, ಸ್ಕಂದನ ಪೂಜೆ, ಒಂದು ಸುಬ್ರಹ್ಮಣ್ಯನ ಆರಾಧನೆ. 29ನೇ ತಾರೀಕು ನಾಗ ಪಂಚಮಿ ಈ ಒಂದು ಇರುವಂಥದ್ದು. ಇದು ಕೂಡ ಒಳ್ಳೆಯದು. ಈ ಸತಿ ಮಂಗಳವಾರನೇ ಒಂದು ನಾಗಪಂಚಮಿ ಬಂದಿರುವುದರಿಂದ ತುಂಬ ವಿಶೇಷ ಅಂತ ಹೇಳ್ತೀವಿ. ಇವೆಲ್ಲ ಈ ಒಂದು ನವಗ್ರಹಗಳ ಗೋಚಾರದಲ್ಲಿ ವಿಶೇಷವಾಗಿ ರಾಶಾಧಿಪತಿ ರವಿಯ ಗೋಚಾರ, ಚಂದ್ರನ ಗೋಚಾರ, ಅದ್ರ ಜೊತೆನಲ್ಲಿ ಈ ಒಂದು ಆಚರಣೆಗಳ ಒಂದು ಮಾಸ, ಒಂದು ಜುಲೈ ಮಾಸ ಅಂತ ನಾವು ಸಿಂಹ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೀವಮ್ಮ. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿ ಸಿಂಹ ರಾಶಿಯವರ ಮೇಲೆ ಪ್ರಭಾವವನ್ನ ಬೀರುತ್ತೆ? ನೋಡಿ, ಪಂಚಮಾಧಿಪತಿಯಾದ ಗುರು ಲಾಭಸ್ಥಾನಕ್ಕೆ ಬರುವುದರಿಂದ ಎಲ್ಲ ಕಾರ್ಯಸಿದ್ಧಿ ಯೋಗ ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ನೋಡ್ತಾ ಬರ್ತೀವಿ. ವಿಶೇಷವಾಗಿ ನವಗ್ರಹಗಳ ಗೋಚಾರ ತಾವು ಕೇಳಿದ ಹಾಗೆ. ಸೊ ಅದರಲ್ಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ರಾಶ್ಯಾಧಿಪತಿಯಾದ ಸೂರ್ಯನ ಗೋಚಾರ ವ್ಯಯಸ್ಥಾನಕ್ಕೆ ಬರುವಂಥದ್ದು, ಅಯನ ಶಯನ ಭೋಗ ಸ್ಥಾನ ಅಂತ ಹೇಳ್ತೀವಿ. ಆದರೂ ಕೂಡ ಚಂದ್ರನ ಮನೆ, ಮಿತ್ರನ ಮನೆ ಆಗಿರುವುದರಿಂದ ಎಲ್ಲ ವಿಚಾರದಲ್ಲಿ ಅನುಕೂಲತೆಗಳಾಗುತ್ತೆ. ಮತ್ತೆ ಗುರುವಿನ ಗೋಚಾರ ಪಂಚಮಾಧಿಪತಿ ಮತ್ತು ಒಂದು ಗುರುವಿಗೆ ಅಷ್ಟಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಗೋಚಾರ ಆಗ್ತಿರುವಂಥದ್ದು ಯಥೇಚ್ಛವಾಗಿ ಒಳ್ಳೇದಾಗುತ್ತೆ. ಯಾವ ರೀತಿ ಅಂತಂದ್ರೆ, ಪಂಚಮ ಅಂದ್ರೆ ಸಂತಾನ ಅಂತ ಹೇಳ್ತೀವಿ, ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಅಂತ ಹೇಳ್ತೀವಿ. ಮತ್ತೆ ಯಾವುದೇ ರೀತಿ ಸಿಂಹ ರಾಶಿಯವರಿಗೆ ಯೋಗಕಾರಕ ಮಂಗಳ ಗ್ರಹರು ಅಂತ ಹೇಳ್ತಾರೆ. ಇಲ್ಲಿ ಚತುರ್ಥ ಮತ್ತು ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಲ್ಲಿ ರಾಶಿಯಲ್ಲೇ ಇರೋದ್ರಿಂದ ಇದು ಕೂಡ ಒಳ್ಳೆಯ ಒಂದು ಯೋಗ ಅಂತ ಹೇಳ್ತೀವಿ. ಅಂದ್ರೆ ಸಿಂಹ ರಾಶಿಗೆ ಹೆಚ್ಚು ಸುಖ ಒಂದು ಕಾರಣಕ್ಕೆ ಪ್ರಾರಂಭಿಸ್ತೀರಾ ಅಂದ್ರೆ, ಯಾವ ರೀತಿ ಸುಖ? ವಾಹನ ಸುಖ, ಮನೆ ಸುಖ, ಗೃಹ ಸುಖ, ಅಂದ್ರೆ ಮನೆ ತಗೊಳ್ಳುವಂಥದ್ದು, ವಾಹನ ತಗೊಳ್ಳುವಂಥದ್ದು, ಮತ್ತೆ ವಿಶೇಷವಾಗಿ ಆಸ್ತಿ ಖರೀದಿ, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಖರೀದಿ ವಿಚಾರವಾಗಿ ಒಳ್ಳೆಯದಾಗುತ್ತೆ. ಇದು ಕೂಡ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀವಿ. ಮತ್ತು ರಾಶಿಯಿಂದ ದ್ವಿತೀಯ ಮತ್ತು ಲಾಭಸ್ಥಾನ ಅಧಿಪತಿಯಾದ ಬುಧ ಲಾಭಸ್ಥಾನಕ್ಕೆ ಬರುವಂಥದ್ದು. ಅದರಿಂದ ಏನಾಗುತ್ತೆ, ವಿದ್ಯೆ ಕಾರಕ ಬುಧ ವಿದ್ಯೆಯಲ್ಲಿ ವೃದ್ಧಿ ಆಗುವಂಥದ್ದು, ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥದ್ದು, ಸ್ನೇಹಿತರಿಂದ ಲಾಭ ಅಂತ ಹೇಳ್ತೀವಿ. ಹೌಸ್ ಆಫ್ ಗೇನ್ಸ್ ಇಂದ ಲಾರ್ಡ್ ಹೌಸ್ ಆಫ್ ಗೇನ್ಸ್ ಅಲ್ಲೇ ಬಂದಿರೋದ್ರಿಂದ ಪ್ರಯಾಣದಲ್ಲೇ ಲಾಭ, ಅನ್ಕೊಂಡಿರೋ ಕೆಲಸ ಮುಗ್ಸಕ್ಕಾಗುವಂಥದ್ದು ಈ ಒಂದು ಲಾಭಾಧಿಪತಿಯ ವಿಚಾರವಾಗಿ. ಎಷ್ಟೋ ಜನ ಹೇಳ್ತಾರಲ್ವಾ, ಅನ್ಕೊಂಡಿರ್ತಾರೆ ಕೆಲಸ, ಅದ್ ಮುಗಿತಾ ಇಲ್ಲ ಅಂತ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಇರುತ್ತೆ. ಈ ಒಂದು ಮಾಸದಲ್ಲಿ, ಜುಲೈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಅದು ಮುಗಿಯುತ್ತೆ. ಮತ್ತೆ ಇಲ್ಲಿ ವಿಶೇಷವಾಗಿ ತೃತೀಯ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಈ ಎಲ್ಲಾ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಪದೋನ್ನತಿ ಸಿಗುವಂಥದ್ದು, ಕೆಲಸದಲ್ಲಿ ಉತ್ತಮ ರೆಕಗ್ನೈಸೇಷನ್ ಸಿಗುವಂಥದ್ದು, ಮತ್ತೆ ಯಾವುದೇ ರೀತಿ ಮಿಸ್ಕಮ್ಯುನಿಕೇಶನ್ಸ್ ಅಂದ್ರೆ ಕೆಲಸದಲ್ಲಿ ಏನಾದರೂ ಮಿಸ್ಕಮ್ಯುನಿಕೇಶನ್ ಆಗಿದ್ರೆ, ಅದರ ಒಂದು ಏನಾದರೂ ಕೆಲಸ ನಿಂತ್ಕೊಂಡಿದ್ರೆ ಈ ಒಂದು ಮಾಸದಲ್ಲಿ ಪ್ರಯತ್ನ ಪಟ್ಟು ಅದನ್ನ ಕಂಪ್ಲೀಟ್ ಮಾಡುವಂತ ಯೋಗ ಸಿಂಹ ರಾಶಿಯವರಿಗೆ ಒಂದು ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರುಜಿ, ರಾಶ್ಯಾಧಿಪತಿಯ ಗೋಚಾರದಿಂದ ಯಾವ ರೀತಿಯಾಗಿ ರಾಶಿಫಲ ಇದೆ? ಸಿಂಹ ರಾಶಿಯವರು ಜುಲೈ ತಿಂಗಳಲ್ಲಿ ಏನಾದರೂ ಸಾಧನೆಯನ್ನ ಮಾಡಬಹುದಾ, ಹೇಗೆ? ನೋಡಿ, ಖಂಡಿತ ಸಾಧನೆ ಮಾಡ್ಬೋದು. ಸಿಂಹರಾಶಿಯವರು ಸಿಂಹದಂತೆ ಗರ್ಜಿಸುವಂತ ಮಾಸ ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ, ನೋಡಿ, ಸಾಮಾನ್ಯವಾಗಿ ಸಿಂಹರಾಶಿಯವರು ಜುಲೈ 16ನೇ ತಾರೀಕು ನಂತರ ರಾಶಿಯಾಧಿಪತಿ ವ್ಯಯಸ್ಥಾನಕ್ಕೆ ಬಂದರೂ ಕೂಡ ಮಿತ್ರನ ಮನೆ ಆಗಿರೋದ್ರಿಂದ, ಮತ್ತೆ ಚಂದ್ರ ಕೂಡ ಮಿತ್ರ ಗ್ರಹ ಆಗಿರೋದ್ರಿಂದ ಒಳ್ಳೆ ವಿಚಾರ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈ ಒಂದು ಸಿಂಹರಾಶಿಯವರಿಗೆ ಒಂದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು, ಮಾನಸಿಕ ಶಾಂತಿ, ನೆಮ್ಮದಿ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಆದ್ರೆ ಸ್ವಲ್ಪ ಒಂದು ಅಷ್ಟಮ ಶನಿ ಸ್ವಲ್ಪ ಸಿಂಹರಾಶಿಯವರಿಗೆ ತೊಂದರೆ ಕೊಡ್ಬೋದು. ಅದು ಕೂಡ ಅಂತ ಇದಲ್ಲ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಕೆಲಸ ಪೂರಕ ಆಗದೆ ಇರುವಂಥದ್ದು, ಮತ್ತೆ ಏನಾದರೂ ಸಮಸ್ಯೆಗಳು ಉತ್ಪತ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದ್ರೆ ಪೈಲ್ಸ್ ಸಂಬಂಧಿತ ಸಮಸ್ಯೆಗಳು ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ತೃತೀಯ ದಶಮಾಧಿಪತಿಯಾದ ಶುಕ್ರ ಗ್ರಹರು ತೃತೀಯ ದಶಮ ಸ್ಥಾನದಲ್ಲೇ ಗೋಚರ ಆಗ್ತಿರೋದ್ರಿಂದ ಸರ್ಕಾರಿ ಉದ್ಯೋಗ ಮಾಡ್ತಿರೋರಿಗೆ, ರಾಜಕೀಯದಲ್ಲಿರೋರಿಗೆ, ವಿಶೇಷವಾಗಿ ರಾಜಕೀಯ ಕಾರ್ಯದರ್ಶಿ ಆ ಥರ ಹೇಳ್ತೀವಲ್ಲ,
ಅವರು ಕೂಡ ಸಕ್ಸಸ್ ಸಿಗುತ್ತೆ. 16ನೇ ತಾರೀಕು ನಂತರ ಗ್ರ್ಯಾಂಡ್ ಸಕ್ಸಸ್ ಇರುವಂಥದ್ದು, ಜವಾಬ್ದಾರಿ ಹೆಚ್ಚಾಗುತ್ತೆ ಮತ್ತು ಷಷ್ಠಾಧಿಪತಿ ಆದ ಶನೇಶ್ವರರು ಅಷ್ಟಮ ಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆ ಡೈಜೆಷನ್ ಸ್ವಲ್ಪ ಇಂಪೇರ್ ಆಗುವಂಥದ್ದು, ಹುಷಾರಾಗಿರಬೇಕು. ಮತ್ತೆ ಈ ಒಂದು ಜುಲೈ ಮಾಸದಲ್ಲಿ ನಿಮಗೆ ಒಂದು ಶುಕ್ರನ ಒಂದು ಗೋಚಾರ ಪ್ರಬಲವಾಗಿ ಒಂದು ಒಳ್ಳೆ ಅಟ್ರಾಕ್ಷನ್ ಸಿಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ವಿಶೇಷವಾಗಿ ಶುಕ್ರ ನಿಮಗೆ ದಶಮಾಧಿಪತಿ ದಶಮದಲ್ಲೇ ಬಂದಿರೋದ್ರಿಂದ ಶುಕ್ರ ಒಂದು ಬ್ಯೂಟಿ ಪ್ಲಾನೆಟ್ ಅಂತ ಹೇಳ್ತೀವಿ. ಅಂದ್ರೆ ಬ್ಯೂಟಿಗೆ ಸಂಬಂಧಿತವಾಗಿರುವಂಥದ್ದು, ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಅಥವಾ ಕಲೆಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಾ ಇರೋರು, ಅಥವಾ ಕಲೆ ಆರ್ಟಿಸ್ಟ್ ಅಂತ ಹೇಳ್ತೀವಲ್ಲ, ಅವರಿಗೆ ಒಂದು ಮಾಸ ಒಳ್ಳೇದು ಅಂತ ಹೇಳ್ತೀವಿ ಜುಲೈ ಮಾಸದಲ್ಲಿ. ಮತ್ತೆ ಗುರು ಕೂಡ ದೈವಿಕ ಪ್ಲಾನೆಟ್, ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಒಂದು ಗ್ರಹ ಅಂತ ಹೇಳ್ತೀವಿ. ವಿಶೇಷವಾಗಿ ಈ ಒಂದು ಲಾಭ ಸ್ಥಾನದಲ್ಲಿ ಗುರುವಿನ ಗೋಚಾರ ಇರೋದ್ರಿಂದ ದೇವಾಲಯ ದರ್ಶನ ಮಾಡುವಂಥದ್ದು, ಮತ್ತೆ ಒಂದು ಮಹಾನದಿಗಳಲ್ಲಿ ಒಂದು ಸ್ನಾನ ಇತ್ಯಾದಿಗಳನ್ನು ಮಾಡುವಂಥದ್ದು, ಮತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ, ಒಳ್ಳೆಯ ಅಂಕಗಳು ಬರುತ್ತೆ, ಸರಿಯಾದ ಜ್ಞಾಪಕ ಶಕ್ತಿ ಇರುವಂಥದ್ದು, ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ 15ನೇ ತಾರೀಕು ನಂತರ ವಿಶೇಷವಾಗಿ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಅತ್ಯಂತ ಒಳ್ಳೆಯ ಫಲಗಳು ಮತ್ತು ಅತ್ಯಂತ ಅಚ್ಚರಿಯ ಫಲಗಳು ಕೂಡ ನೀಡುವಂಥದ್ದು. ಮತ್ತೆ ಸೂರ್ಯನ ಗೋಚಾರ ಅತ್ಯಂತ ಲಾಭಕಾರಿಯಾಗಿರುವಂಥದ್ದು. ವ್ಯಯಭಾವದಲ್ಲಿದ್ರೂ ಕೂಡ ಸೂರ್ಯನ ವ್ಯಯ ಸ್ಥಾನ ಏನ್ ಮಾಡುತ್ತೆ ಅಂತಂದ್ರೆ, ಯಾರು ಸಿಂಹ ರಾಶಿ ವಿದೇಶದಲ್ಲಿರ್ತಾರೆ, ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋರು, ವಿದೇಶದಲ್ಲಿ ವ್ಯಾಪಾರ ಮಾಡ್ತಿರೋರು, ವಿದೇಶದಲ್ಲಿ ಕಲಿತಾ ಇರುವಂತವರಿಗೆ ಒಳ್ಳೆ ವಿಚಾರ, ಅವರಿಗೆ ಯಥೇಚ್ಛವಾಗಿ ಅವರಿಗೆ ಯಾರು ಉದ್ಯೋಗ ಮಾಡ್ತಿರೋರಿಗೆ ಒಳ್ಳೆ ಲಾಭ ಅಂತ ಹೇಳ್ತೀವಿ 16ನೇ ತಾರೀಕು. ಅಂದ್ರೆ ಉದ್ಯೋಗ ಅಂದ್ರೆ ಈ ರೀತಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬ ಒಳ್ಳೆ ಅಂತ ಹೇಳ್ತೀವಿ. ಮತ್ತು ಸಿಂಹ ರಾಶಿಯ ವಿದ್ಯಾರ್ಥಿಗಳು ಯಾರು ಫಾರಿನಲ್ಲಿ ಇರ್ತಾರೆ, ಅಂದರೆ NRI, ಅವರು ಭಾರತಕ್ಕೆ ಸಂಬಂಧಪಟ್ಟು ವಿದೇಶದಲ್ಲಿ ಇದ್ದು ಅಲ್ಲಿ ಅಭ್ಯಾಸ ಮಾಡ್ತಿರೋರಿಗೆ ಒಂದು ಒಳ್ಳೇದಾಗುತ್ತೆ. ಆ ರೀತಿ ಈಗ ಕೆಲವೊಂದು ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಅಲ್ಲಿ ಒಂದು ಯುದ್ಧಗಳಾಗ್ತಿದೆ, ಅವ್ರ ಸಮಸ್ಯೆಗೊಳಗಾಗ್ತಿರ್ತಾರೆ. ಆದರೆ ಈ ರಾಶಿಗೆ ಸಂಬಂಧಪಟ್ಟಿರೋರಿಗೆ ಒಂದು ಒಳ್ಳೆ ಅವಕಾಶಗಳಿರೋದ್ರಿಂದ ಅಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಇವರಿಗೆ ಒಳ್ಳೆ ಕೆಲಸಗಳೇ, ಒಳ್ಳೆ ಪ್ರೊಟೆಕ್ಷನ್ ಸಿಗುವಂಥದ್ದು ಸಿಂಹ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಈ ರೀತಿ ಒಂದು ರಾಶ್ಯಾಧಿಪತಿಯ ಒಂದು ಗೋಚಾರದಿಂದ ಹಲವು ವಿಚಾರಗಳನ್ನು ಸಿಂಹ ರಾಶಿಯವರಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರುವಂತದ್ದು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ನೋಡೋದಾದ್ರೆ ಏನಾದ್ರು ಫಲಗಳಿದೆಯಾ, ಯಾವ್ದಾದ್ರು ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡವಾ ಸಿಂಹ ರಾಶಿಯವರು? ನೋಡಿ, ಖಂಡಿತ ಒಳ್ಳೇದಿದೆ. ನಕ್ಷತ್ರಗಳ ಆಧಾರಿತವಾಗಿ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಬಹುಮುಖ್ಯವಾಗಿ 3 ನಕ್ಷತ್ರಗಳಂತ ಹೇಳ್ತೀವಿ. ಅದರಲ್ಲಿ ವಿಶೇಷವಾಗಿ ಮಘ ನಕ್ಷತ್ರದವರಾಗಿರ್ಬೋದು, ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಅಂತ ಹೇಳ್ತಾರೆ, ಅಥವಾ ಉತ್ತರ ಫಾಲ್ಗುಣಿ ನಕ್ಷತ್ರ, ಈ 3 ನಕ್ಷತ್ರಗಳು. ಮಘ ನಕ್ಷತ್ರದವರಿಗೆ ಒತ್ತಡ ನಿವಾರಣೆ ಆಗುವಂಥದ್ದು ಮತ್ತು ಸ್ನೇಹಿತರಿಂದ ಒಂದು ಖುಷಿ ವಿಚಾರ ಸಿಗುವಂಥದ್ದು, ಯಾವುದಾದ್ರೂ ಒಂದು ಶೃಂಗಾರಮಯ ಒಂದು ಅಫೇರ್ ರಿಲೇಟೆಡ್ ವಿಚಾರದಲ್ಲಿ ಸ್ನೇಹಿತರಿದ್ರೆ ಅದು ಕೂಡ ಪ್ರಾರಂಭ ಆಗುವಂಥದ್ದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಮತ್ತೆ ಪೂರ್ವ ಫಾಲ್ಗುಣಿ ವಿಚಾರವಾಗಿ ಸ್ವಲ್ಪ ಬೇರೆಯವರ ನಿಮ್ಮ ಮಾರ್ಗ ಬದಲಾವಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು, ಅವರ ಒಳ್ಳೆಯ ಸಲಹೆ ಸೂಚನೆ ನಿಮ್ಗೆ ಒಳ್ಳೇದೇ ಆಗುತ್ತೆ. ಅವ್ರ ಮಾರ್ಗ ಬದಲಾವಣೆ ಮಾಡಿದ್ರು ಕೂಡ ನೀವು ಡಬಲ್ ಅನಾಲಿಸಿಸ್ ಮಾಡಿಕೊಂಡು ನೀವು ಅದನ್ನ ಅಳವಡಿಸ್ಕೋಬಹುದು ಅಂತ ಹೇಳ್ತೀವಿ. ಉತ್ತರ ಫಾಲ್ಗುಣಿ ನಕ್ಷತ್ರ ವಿಶೇಷವಾಗಿ ಸ್ವಲ್ಪ ಅಸಹಜ ಬದಲಾವಣೆಗಳಾಗ್ಬೋದು, ಅದರಿಂದ ಮಾನಸಿಕ ವ್ಯತ್ಯಾಸಗಳಾಗ್ಬೋದು. ಅದು ಬಿಟ್ರೆ ಏನೋ ಸಮಸ್ಯೆ ಅಂತೂ ಆಗಲ್ಲ. ಸ್ವಲ್ಪ ಆ ವ್ಯತ್ಯಾಸಗಳನ್ನ ಗಮನಿಸಿ, ಅಂದ್ರೆ ಬದಲಾವಣೆಗಳನ್ನ ಗಮನಿಸಿ ನೀವು ಅದನ್ನ ಸರಿದೂಗಿಸ್ಕೋಬೇಕು. ಯಾಕಂದ್ರೆ ಕೆಲವೊಂದು ಇಂಬ್ಯಾಲೆನ್ಸಸ್ ಇಂದ ಲೈಫ್ ವಿಲ್ ಲೀಡ್ ಟು ದ ಇಂಬ್ಯಾಲೆನ್ಸಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ. ಸೊ ಅದು ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಸಂಯಮ ಇರಲಿ ಅಂತ ತಿಳಿಸ್ತಾ ಇದ್ದೀವಿ. ಪರಿಹಾರ ಭಾಗ ಇಷ್ಟೇ ನೋಡಿ, ಶನಿ ಒಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಶನಿ ಇಷ್ಟರಿಗೆ ಒಂದು ಪರಿಹಾರ, ಪ್ರತಿ ಶನಿವಾರದೊತ್ತು ವಿಷ್ಣು ಸಹಸ್ರನಾಮ ಜಪ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಆದಷ್ಟು ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಶನಿ ಒಂದು ನಿರ್ಗತಿಕ ಗ್ರಹ ಮತ್ತು ಓಲ್ಡ್ ಏಜ್ ನ ಸೂಚಿಸೋದ್ರಿಂದ ಒಂದು ಓಲ್ಡ್ ಏಜ್ ಹೋಮ್ಸು, ಮತ್ತೆ ಸ್ಪೆಷಲಿ ಚಾಲೆಂಜ್ಡ್ ಚಿಲ್ಡ್ರನ್ಸ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ವಿಶೇಷ ಚೇತನರು ಅಂತ ಹೇಳ್ತಾರಲ್ಲ, ಸೊ ಅವರಿಗೆ ಸಹಾಯ ಮಾಡುವಂಥದ್ದು, ಓಲ್ಡ್ ಏಜ್ ಪೀಪಲ್ಗೆ ಒಂದೊತ್ತು ಊಟ ಕೊಡಿಸುವಂಥದ್ದು, ಒಂದೊತ್ತು ಆರೈಕೆ ಮಾಡುವಂಥದ್ದು. ಆರೈಕೆ ಬರೇ ಒಂದು ಎಲ್ಲಾನು ಹಂಚೋದ್ರಿಂದ ಅಂತಲ್ಲ, ಒಂದು ಒಳ್ಳೆ ಮಾತಾಡೋದ್ರಿಂದ, ವಿಚಾರಿಸೋದ್ರಿಂದ, ಅವ್ರ ಕಷ್ಟ ನಷ್ಟ ಕೇಳಿ ಅವ್ರಿಗೆ ಪರಿಹಾರ ಕೊಡಕ್ ಆಗುತ್ತೋ ಇಲ್ಲೋ, ಅವರ ಒಂದು ಏನೋ ಅವ್ರ ಕಷ್ಟ ಕೇಳೋರಿಲ್ಲ ಅಂತ ಹೇಳ್ತಿರ್ತಾರೆ. ಆ ರೀತಿ ಶನೇಶ್ವರನ ವಿಚಾರವಾಗಿ ಸಿಂಹ ರಾಶಿಯವರು ಆ ಒಂದು ಪರಿಹಾರಗಳ ಮಾಡ್ಕೊಂಡ್ರೆ ಯಥೇಚ್ಛವಾಗಿ 100ರಲ್ಲಿ 80% ಈ ಒಂದು ಜುಲೈ ಮಾಸ ಚೆನ್ನಾಗಿದೆ. 20% ಪರಿಹಾರ ಮುಖೇನ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೇದಾಗೋದನ್ನ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಿಂಹ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಸಿದ್ದೀರಾ. ನಮ್ಮ ವೀಕ್ಷಕರ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟು ದಿನದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.